ಹಾಯ್ ಡಿಯರ್ಸ್, ವೆಲ್ಕಮ್ ಟು ಕೀರ್ತಿ ಲಾಗರ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಗಾಣಕ್ಕೆ ಸೊಪ್ಪು ಮತ್ತು ಹಸಿ ತುಗುರಿಕಾಳು ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಇದು ನಮ್ಮ ಕಡೆ ಜಾಸ್ತಿ ಬಾಣ್ತೀರಿಗೆ ಮತ್ತು ಎಲ್ಲರೂ ತಿನ್ಬೋದು. ಬಾಣ್ತೀರಿಗೆ ತುಂಬ ಒಳ್ಳೆಯದು. ಇದಕ್ಕೋಸ್ಕರ ನಾನಿಲ್ಲಿ ಒಂದು ಬಟ್ಲು ತುಗುರಿಕಾಳು ತಗೊಂಡಿದ್ದೀನಿ ಮತ್ತು 2 ಕಟ್ಟು ಗಾಣಕ್ಕೆ ಸೊಪ್ಪು ತಗೊಂಡಿದ್ದೀನಿ. ಗಾಣಕ್ಕೆ ಸೊಪ್ಪು ಕ್ಲೀನಾಗಿ ಸೋಸಿ ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಸಾರು ಮಾಡೋಕ್ಕೋಸ್ಕರ 5 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನಾನಿಲ್ಲಿ ಫಸ್ಟ್ ಒಂದು ತಪ್ಪಲೆಯಲ್ಲೇ ನೀರು ಕಾಯಕ್ಕಿಟ್ಟಿದ್ದೆ. ಅದಕ್ಕೆ ತುಗುರಿಕಾಳು ಸೇರಿಸ್ತಾ ಇದ್ದೀನಿ. ನೀರು ಬಿಸಿ ಆದಮೇಲೆ ತುಗುರಿಕಾಳು ಸೇರಿಸಿ ಆಮೇಲೆ ತೊಳೆದಿಟ್ಕೊಂಡಿರೋಂಥ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಸೊಪ್ಪೆಲ್ಲ ಸೇರಿಸಾದ್ಮೇಲೆ ನಾನು ಹಸಿಮೆಣಸಿನ್ಕಾಯಿನೂ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 5 ಹಸಿಮೆಣಸಿನ್ಕಾಯಿ ಸೇರಿಸಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು, ಬೇಕಾದ್ರೆ ಇನ್ನೂ 2-3 ಜಾಸ್ತಿ ಖಾರ ಬೇಕು ಅಂದರೆ ಹಸಿಮೆಣಸಿನ್ಕಾಯಿ ಸೇರಿಸ್ಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಸೇರಿಸ್ತೀನಿ. ಮತ್ತು ನಾನಿದು ಹಾಲು ಹಾಕೋದ್ರಿಂದ ಒಂದು ಕಡೆ ಹಾಲು ಕಾಯಕ್ಕಿಟ್ಟಿದ್ದೀನಿ. ಈಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಬೇಯಬೇಕು. ಇದನ್ನೊಂದು ಪ್ಲೇಟಿಂದ ಕ್ಲೋಸ್ ಮಾಡೋಣ. ಬೇಗ ಬೇಯುತ್ತೆ. ಅದಕ್ಕೋಸ್ಕರ ಬೇಯೋ ಅಷ್ಟಕ್ಕೆ ಖಾರಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ನಾನು ಹುರ್ಗಡ್ಲೆ, ಕಾಳುಮೆಣಸು, ಕಾಯಿ ಮತ್ತು ಕೊತ್ತಂಬರಿ, ಬೆಳ್ಳುಳ್ಳಿ 5-6 ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇಷ್ಟನ್ನು ರುಬ್ಬಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಸೊಪ್ಪು, ಮೆಣಸಿನ್ಕಾಯಿ, ಕಾಳೆಲ್ಲ ಬೇಯ್ತಾ ಇದೆ. ಒಂದು ಸತಿ ತಿರುಗಿಸ್ಬೇಕು. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಚೆನ್ನಾಗಿ ಬೆಂದಿದೆ. ಕಾಳು ಇನ್ನೊಂದು ಸ್ವಲ್ಪ ಬೇಯಬೇಕು. ಸೊಪ್ಪು ಮತ್ತು ಮೆಣಸಿನ್ಕಾಯಿ ಬೆಂದಿದೆ. ಅದನ್ನು ತಗೊಂಡು ರುಬ್ಬಕ್ಕೆ ತಗೊಳ್ಳೋಣ. ಗಾಣಕ್ಕೆ ಸೊಪ್ಪು ತುಂಬ ಒಳ್ಳೆಯದು. ಬಾಣ್ತೀರಿಗೆ ಆಗ್ಬೋದು, ಇಲ್ಲ ನಮಗೆ ಆಗ್ಬೋದು. ಕಿಡ್ನಿಗೆಲ್ಲ ಒಳ್ಳೆಯದಿದ್ದು. ಮೆಣಸಿನ್ಕಾಯಿ ಮತ್ತು ಗಾಣಕ್ಕೆ ಸೊಪ್ಪು ಇದು ತಣ್ಣಗಾಗಕ್ಕೆ ಬಿಡೋಣ, ರುಬ್ಕೋಬೇಕು. ಅದಕ್ಕೋಸ್ಕರ ಇದು ತಣ್ಣಗಾಗಲಿ. ಮತ್ತು ನಾನಿಲ್ಲಿ ಮಿಕ್ಸಿ ಜಾರಿಗೆ ಕಾಯಿ ಮತ್ತು ಮೆಣಸು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ರುಬ್ಕೊತಾ ಇದ್ದೀನಿ. ಇವಾಗ ನಾವು ಇಷ್ಟನ್ನು ಬೇಕಾದ್ರೆ ನುಣ್ಣಗೆ ರುಬ್ಬಿ ಹಾಲು ಸಾರು ಸಹ ಮಾಡ್ಬೋದು. ನಾನು ಸೊಪ್ಪು ಬೇಯಿಸಿಟ್ಕೊಂಡಿದ್ನಲ್ವ, ಅದು ತಣ್ಣಗಾಗಕ್ಕೆ ಬಿಟ್ಟಿದೆ. ಸೊಪ್ಪು ತಣ್ಣಗಾದ್ಮೇಲೆ ಈ ಖಾರದ ಜೊತೆನೇ ಹಾಕಿ ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನಾನು ಫಸ್ಟೇ ಕಡಲೆ ಮತ್ತು ಕಾಯಿ ಎಲ್ಲ, ಹಸಿಮೆಣಸಿನ್ಕಾಯಿ ಇವೆಲ್ಲ ಫಸ್ಟೇ ಯಾಕೆ ರುಬ್ಕೊಂಡೆ ಅಂದರೆ, ನಾನು ಸೊಪ್ಪು ಹಾಕಿದ್ಮೇಲೆ ಇದು ನುಣ್ಣಗೆ ರುಬ್ಬೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಫಸ್ಟೇ ಇವನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡಾದ್ಮೇಲೆ ಲಾಸ್ಟಿಗೆ ಸೊಪ್ಪು ಬೆಂದಿರುತ್ತಲ್ವ, ಬೇಗ ನುಣ್ಣಗಾಗುತ್ತೆ. ಅದಕ್ಕೋಸ್ಕರ ನಾನು ಫಸ್ಟ್ ಅವನ್ನೆಲ್ಲ ರುಬ್ಬಿ ಆಮೇಲೆ ನೆಕ್ಸ್ಟ್ ನಾನು ಸೊಪ್ಪು ಸೇರಿಸ್ಕೊಂಡು ರುಬ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಇವಾಗ ಆಗಿದೆ ರುಬ್ಬಿದ್ದು. ಇಲ್ಲಿ ಕಾಳು ಇನ್ನೂ ಬೇಯಬೇಕಿತ್ತು. ಬೆಂದಿದೆನೋ ನೋಡೋಣ ಬನ್ನಿ. ಬೆಂದಿದೆ. ಇವಾಗ ನಾವು ಸಾರು ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ನಾವು ಕಾಳೆಲ್ಲ ಬೆಂದಿದೆ. ಇವಾಗ ಸಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲೊಂದು ತಪ್ಪಲೆ ತಗೊಂಡಿದ್ದೀನಿ. ತಪ್ಪಲೆ ಬಿಸಿ ಆದಮೇಲೆ 1-2 ಚಮಚ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸೇರಿಸಿ, ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ನಾವು ರುಬ್ಬಿರೋ ಅಂಥ ಮಸಾಲ ಸೇರಿಸೋಣ. ಸೊಪ್ಪು ರುಬ್ಕೊಂಡಿದ್ದಲ್ವ ನುಣ್ಣಗೆ, ಅದನ್ನು ಸೇರಿಸಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ನಮ್ಮ ಕಡೆ ಇದು ಗಾಣಕ್ಕೆ ಸೊಪ್ಪನ್ನ ಬಾಣ್ತೀರಿಗೆ ಮಾಡಿಕೊಡ್ತಾರೆ. ಏಕೆ ಅಂದರೆ ಎದೆ ಹಾಲು ಬರುತ್ತೆ ಅಂತ. ಅದಕ್ಕೋಸ್ಕರ ಇದು ತುಂಬ ಒಳ್ಳೆಯದು ಬಾಣ್ತೀರಿಗೆ. ರುಬ್ಬಿರೋ ಮಸಾಲೆ ಎಲ್ಲ ಸೇರಿ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಾದಮೇಲೆ ಬೇಯಿಸಿಟ್ಕೊಂಡಿದ್ದಲ್ವ ಕಾಳನ್ನು ಇದಕ್ಕೆ ಹಾಕಿ ಸೇರಿಸ್ಬೇಕು. ಇದು ಇವಾಗ ಕುದೀತಿದೆ. ಇವಾಗ ನಾವು ಬೇಯಿಸ್ಕೊಂಡಿದ್ದಲ್ವ ಕಾಳು ಸೇರಿಸಿ
ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ಬೇಕಾದ್ರೆ ನಮಗೆ ರುಚಿ ನೋಡಿಕೊಂಡು ಉಪ್ಪು ಬೇಕಾದ್ರೆ ಸೇರಿಸ್ಕೋಬೋದು. ನಾನು ಮೊದಲೇ ಉಪ್ಪು ಸೇರಿಸಿದ್ದೀನಿ. ತೊಗರಿಕಾಳು ಇವಾಗ ನಾನು ಸೇರಿಸಿದ್ನಲ್ವ ಕುದೀತಿದೆ. ಇವಾಗ ನಾವು ಅದು ಕುದಿ ಬಂದಿದ ಮೇಲೆ ಹಾಲು ಸೇರಿಸಿ ಹಾಲನ್ನು ಚೆನ್ನಾಗಿ ಕುದಿಸಬೇಕು. ಹಾಲಿಗೆ ಉಪ್ಪು ಖಾರ ಇಳಿಬೇಕು, ಅದಕ್ಕೋಸ್ಕರ. ನಾವು ಇವಾಗ ಸೊಪ್ಪಿಲ್ಲ ಅಂದ್ರೂ ಬರೀ ಹಾಲು ಮತ್ತು ತೊಗರಿಕಾಳು ಹಾಕಿ ಸಹ ಇದು ಹಾಲು ಸಾಂಬಾರು ಮಾಡ್ಕೋಬೋದು. ನಾನು ಇಲ್ಲಿ ಹಾಲು ಸಾರಿಗೆ ತೊಗರಿಕಾಳು ಜೊತೆ ಗಾಣಿಗೆ ಸೊಪ್ಪು ಸೇರಿಸ್ತೆ. ನೀವು ಬೇಕಾದ್ರೆ ಸಬ್ಸಿಗೆ ಸೊಪ್ಪು ಬೇಕಾದ್ರೂ ಸೇರಿಸಿ ಮಾಡ್ಬೋದು. ಒಂದು ಟೈಮ್ಗೆ ಮುದ್ದೆಗೆ ಮತ್ತು ರೈಸ್ಗೆ ಸಹ ಎರಡಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ಚಳಿಗಾಲಕ್ಕೆ ಹಾಲು ಸಾಂಬಾರು ನೀವು ಟ್ರೈ ಮಾಡಿ ನೋಡಿ. ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.